ಕುರುಕ್ಷೇತ್ರದ ಆ ಭಯಂಕರ ಯುದ್ಧ ಮುಗಿದು ದಶಕಗಳೇ ಕಳೆದಿವೆ. ಹಸ್ತಿನಾವತಿಯ ಸಿಂಹಾಸನದಲ್ಲಿ ಧರ್ಮರಾಜನ ಆಳ್ವಿಕೆ ಜಗತ್ತಿಗೆ ಮಾದರಿಯಾಗಿತ್ತು. ಆದರೆ ಕಾಲ ಯಾರನ್ನೂ ಕಾಯುವುದಿಲ್ಲ ಅಲ್ಲವೇ? ಯಾವಾಗ ದ್ವಾರಕೆಯಲ್ಲಿ ಯಾದವ ಕುಲ ನಾಶವಾಯಿತು ಮತ್ತು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅವತಾರವನ್ನು ಮುಗಿಸಿದನು ಎಂಬ ಸುದ್ದಿ ಪಾಂಡವರ ಕಿವಿಗೆ ಬಿತ್ತೋ, ಆ ಕ್ಷಣವೇ ಅವರಿಗೆ ಈ ಭೂಮಿಯ ಮೇಲಿನ ಸಕಲ ವ್ಯಾಮೋಹಗಳು ಕಳಚಿಕೊಂಡವು. ಕೃಷ್ಣನಿರದ ಈ ಜಗತ್ತು ಪಾಂಡವರಿಗೆ ಶೂನ್ಯವಾಗಿ ಕಂಡಿತು. ಇನ್ನು ಸಾಕು ಈ ರಾಜ್ಯಭಾರ, ಸಾಕು ಈ ಐಶ್ವರ್ಯ ಎಂದು ನಿರ್ಧರಿಸಿದ ಯುಧಿಷ್ಠಿರನು ಮೊಮ್ಮಗ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ ದ್ರೌಪದಿ ಮತ್ತು ತನ್ನ 4 ಸಹೋದರರೊಂದಿಗೆ ಅಂತಿಮ ಯಾತ್ರೆಗೆ ಸಜ್ಜಾದನು. ಅದೇ ಮಹಾಪ್ರಸ್ಥಾನ. ಮೈಮೇಲಿನ ರೇಷ್ಮೆ ವಸ್ತ್ರಗಳನ್ನು ತ್ಯಜಿಸಿ ನಾರು ಮಡಿಗಳನ್ನು ಉಟ್ಟು ಹಿಮಾಲಯದ ಕಡೆಗೆ ಹೆಜ್ಜೆ ಹಾಕಿದ ಆ ದೃಶ್ಯ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ಆದರೆ ವಿಚಿತ್ರವೆಂದರೆ ಅವರ ಈ ಅಂತಿಮ ಯಾತ್ರೆಯಲ್ಲಿ ಹಸ್ತಿನಾವತಿಯಿಂದ ಒಂದು ನಾಯಿ ಕೂಡ ಅವರನ್ನು ಹಿಂಬಾಲಿಸಲು ಶುರು ಮಾಡಿತು. ದಾರಿ ಸುಲಭವಾಗಿರಲಿಲ್ಲ. ಕಣ್ಣು ಹಾಯಿಸಿದಷ್ಟು ದೂರ ಹಿಮಾಚ್ಛಾದಿತ ಪರ್ವತಗಳು, ಮೈ ಕೊರೆಯುವ ಚಳಿ, ಲೌಕಿಕ ಬಂಧಗಳನ್ನು ತೊರೆದು ಶರೀರ ಸಮೇತ ಸ್ವರ್ಗ ಸೇರುವ ಕಠಿಣ ಸಂಕಲ್ಪದೊಂದಿಗೆ ಅವರು ಮೇರು ಪರ್ವತವನ್ನು ಏರುತ್ತಿದ್ದರು. ಮೌನವಾಗಿಯೇ ಸಾಗುತ್ತಿದ್ದ ಆ ಯಾತ್ರೆಯಲ್ಲಿ ಮೊದಲು ಕೇಳಿಸಿದ್ದು ದ್ರೌಪದಿಯ ಕುಸಿತದ ಸದ್ದು. ದಾರಿಯ ಮಧ್ಯದಲ್ಲಿ ದ್ರೌಪದಿ ಬಿದ್ದು ಪ್ರಾಣ ಬಿಟ್ಟಳು. ಇದನ್ನು ಕಂಡು ಭೀಮಸೇನನು ತಲ್ಲಣಗೊಂಡನು. ಅಣ್ಣ, ದ್ರೌಪದಿ ಮಹಾನ್ ಪತಿವ್ರತೆ, ಧರ್ಮವನ್ನು ಬಿಟ್ಟವಳಲ್ಲ. ಆದರೂ ಅವಳೇಕೆ ಎಲ್ಲರಿಗಿಂತ ಮೊದಲು ಬಿದ್ದಳು ಎಂದು ಕೇಳಿದನು. ಅದಕ್ಕೆ ಯುಧಿಷ್ಠಿರನು ತಿರುಗಿ ನೋಡದೆ ನಿರ್ಲಿಪ್ತವಾಗಿ ಉತ್ತರಿಸಿದನು. ಭೀಮಾ, ಅವಳು ನಮ್ಮ 5 ಪತ್ನಿಯಾಗಿದ್ದರೂ ಅವಳ ಮನಸ್ಸಿನ ಆಳದಲ್ಲಿ ಅರ್ಜುನನ ಮೇಲೆ ಉಳಿದವರಿಗಿಂತ ತುಸು ಹೆಚ್ಚಿನ ಪ್ರೀತಿ ಮತ್ತು ಪಕ್ಷಪಾತವಿತ್ತು. ಆ ಒಂದು ದೋಷವೇ ಅವಳ ಇಂದಿನ ಪತನಕ್ಕೆ ಕಾರಣವಾಯಿತು. ಧರ್ಮರಾಯನ ಮಾತು ಕಟುವಾಗಿದ್ದರೂ ಸತ್ಯವಾಗಿತ್ತು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಸಹದೇವನು ಕುಸಿದು ಬಿದ್ದನು. ಅಣ್ಣ, ಇವನಿಗೇನಾಯಿತು ಎಂಬ ಭೀಮನ ಪ್ರಶ್ನೆಗೆ ಸಹದೇವನಿಗೆ ತಾನೊಬ್ಬನೇ ಜಗತ್ತಿನ ಅತ್ಯಂತ ಬುದ್ಧಿವಂತ ಎಂಬ ಗರ್ವವಿತ್ತು. ಆ ಜ್ಞಾನದ ಅಹಂಕಾರವೇ ಅವನನ್ನು ಬೀಳಿಸಿತು ಎಂದನು ಯುಧಿಷ್ಠಿರ. ಮುಂದೆ ನಕುಲನ ಸರದಿ. ಅವನು ಬಿದ್ದಾಗ ಜಗತ್ತಿನಲ್ಲಿ ನನಗಿಂತ ಸುಂದರರು ಯಾರೂ ಇಲ್ಲ ಎಂಬ ನಕುಲನ ಸೌಂದರ್ಯದ ಅಹಂಕಾರವೇ ಅವನಿಗೆ ಮುಳುವಾಯಿತು ಎಂದು ಯುಧಿಷ್ಠಿರ ವಿವರಿಸಿದನು. ಈಗ ಉಳಿದವರು 3 ಪಾಂಡವರು ಮತ್ತು ಆ ಮೂಕ ಪ್ರಾಣಿ ನಾಯಿ ಮಾತ್ರ. ಆದರೆ ವಿಧಿಯಾಟ ನೋಡಿ. ಮಹಾನ್ ಧನುರ್ಧಾರಿ, ಗಾಂಡೀವಧಾರಿ ಅರ್ಜುನನೇ ಕುಸಿದು ಬಿದ್ದನು. ಭೀಮನಿಗೆ ಇದು ನಂಬಲಾಗದ ಆಘಾತ. ಅಣ್ಣ, ಅರ್ಜುನನಂತಹ ವೀರನಿಗೇಕೆ ಈ ಗತಿ ಎಂದು ಕೇಳಿದಾಗ ಯುಧಿಷ್ಠಿರನು ಗಂಭೀರವಾಗಿ ನುಡಿದನು. ಭೀಮ, ಅರ್ಜುನನಿಗೆ ತನ್ನ ಪರಾಕ್ರಮದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸವಿತ್ತು. ಯುದ್ಧದಲ್ಲಿ ಶತ್ರುಗಳನ್ನು ಒಂದೇ ದಿನದಲ್ಲಿ ಕೊಲ್ಲಬಲ್ಲೆ ಎಂಬ ಅಹಂಕಾರವಿತ್ತು. ಅಲ್ಲದೆ ಇತರ ಧನುರ್ಧಾರಿಗಳನ್ನು ಕೀಳಾಗಿ ಕಾಣುತ್ತಿದ್ದನು. ಈ ಅಹಂಕಾರದಿಂದ ಅವನು ಬಿದ್ದನು. ಕೊನೆಗೆ ಉಳಿದವನು ಭೀಮ ಮಾತ್ರ. ಪರ್ವತದ ತುದಿ ಇನ್ನೇನು ಹತ್ತಿರವಿತ್ತು. ಆದರೆ ಆಯಾಸಗೊಂಡ ಭೀಮನಿಗೂ ಹೆಜ್ಜೆ ಇಡಲಾಗಲಿಲ್ಲ. ಅವನೂ ನೆಲಕ್ಕುರುಳಿದನು. ಸಾಯುವ ಮುನ್ನ ದಯನೀಯವಾಗಿ, ಅಣ್ಣ, ನಿನ್ನ ಪ್ರಿಯ ತಮ್ಮನಾದ ನಾನೇಕೆ ಬೀಳುತ್ತಿದ್ದೇನೆ ಎಂದು ಕೇಳಿದನು. ಯುಧಿಷ್ಠಿರನು ನಿಂತು, ಭೀಮಾ, ನೀನು ನಿನ್ನ ದೈಹಿಕ ಬಲವನ್ನು ಅತಿಯಾಗಿ ಪ್ರದರ್ಶನ ಮಾಡುತ್ತಿದ್ದೆ ಮತ್ತು ಊಟದ ವಿಷಯದಲ್ಲಿ ನಿನಗೆ ಮಿತಿಯೇ ಇರಲಿಲ್ಲ. ಇತರರ ಹಸಿವನ್ನು ಲೆಕ್ಕಿಸದೆ ನೀನು ಭುಂಜಿಸುತ್ತಿದ್ದೆ. ಈ ಸ್ವಾರ್ಥವೇ ನಿನ್ನ ಪತನಕ್ಕೆ ಕಾರಣವಾಯಿತು ಎಂದು ಹೇಳಿ ಎದೆ ಕಲ್ಲಾಗಿಸಿಕೊಂಡು ಮುಂದೆ ನಡೆದನು. ಈಗ ಯುಧಿಷ್ಠಿರ ಒಂಟಿ, ಜೊತೆಗೆ ಆ ನಾಯಿ ಮಾತ್ರ. ಶಿಖರವನ್ನು ತಲುಪಿದಾಗ ಸ್ವತಃ ದೇವೇಂದ್ರನೇ ದಿವ್ಯ ರಥದೊಂದಿಗೆ ಇಳಿದು ಬಂದನು. ಧರ್ಮರಾಯ, ನಿನ್ನ ಸತ್ಯಸಂಧತೆಗೆ ನಾನು ಮೆಚ್ಚಿದ್ದೇನೆ. ಶರೀರದೊಂದಿಗೆ ಸ್ವರ್ಗಕ್ಕೆ ಬರಲು ನೀನು ಅರ್ಹ. ಹತ್ತು ರಥವನ್ನು ಎಂದು ಆಹ್ವಾನಿಸಿದನು. ಯುಧಿಷ್ಠಿರನು ರಥ ಏರಲು ಹೋದವನೇ ತನ್ನ ಜೊತೆಗಿದ್ದ ನಾಯಿಯನ್ನು ಕರೆದನು.
ಆಗ ಇಂದ್ರನು ತಡೆದು, ಯುಧಿಷ್ಠಿರ, ಹುಚ್ಚನಾಗಬೇಡ. ಸ್ವರ್ಗದಲ್ಲಿ ನಾಯಿಗಳಿಗೆ ಪ್ರವೇಶವಿಲ್ಲ. ಅದನ್ನು ಇಲ್ಲೇ ಬಿಟ್ಟು ಬಾ ಎಂದನು. ಆಗ ಯುಧಿಷ್ಠಿರನು ಆಡಿದ ಮಾತು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹುದು. ದೇವೇಂದ್ರ, ನನ್ನ ಸಹೋದರರು ಮತ್ತು ನನ್ನ ಪತ್ನಿ ದಾರಿಯಲ್ಲಿ ಬಿದ್ದು ಹೋದರು. ಅವರನ್ನು ನಾನು ಕರೆತರಲಾಗಲಿಲ್ಲ. ಆದರೆ ಹಸ್ತಿನಾವತಿಯಿಂದ ಇಲ್ಲಿಯವರೆಗೂ ನನ್ನನ್ನು ನಂಬಿ ಕಷ್ಟಗಳನ್ನು ಸಹಿಸಿ ಈ ನಾಯಿ ನನ್ನ ಜೊತೆಯೇ ಬಂದಿದೆ. ನನ್ನನ್ನು ಆಶ್ರಯಿಸಿದ ಇದನ್ನು ನಾನು ಸುಖಕ್ಕಾಗಿ ತ್ಯಜಿಸುವುದಿಲ್ಲ. ಶರಣಾಗತರನ್ನು ಕೈಬಿಡುವುದು ಬ್ರಹ್ಮಹತ್ಯಾ ದೋಷಕ್ಕೆ ಸಮ. ಈ ನಾಯಿಗೆ ಜಾಗವಿಲ್ಲದ ಸ್ವರ್ಗ ನನಗೂ ಬೇಡ. ನಾನು ಇದರೊಂದಿಗೆ ಇಲ್ಲೇ ಇರುತ್ತೇನೆ ಎಂದು ಖಂಡಿತವಾಗಿ ಹೇಳಿದನು. ಯುಧಿಷ್ಠಿರನ ಈ ತ್ಯಾಗದ ಮಾತನ್ನು ಕೇಳಿದ ಕೂಡಲೇ ಆ ನಾಯಿ ಮಾಯವಾಯಿತು. ಅಲ್ಲಿ ಸಾಕ್ಷಾತ್ ಯಮಧರ್ಮರಾಯನು ಪ್ರತ್ಯಕ್ಷನಾದನು. ಯಮನು ಪ್ರೀತಿಯಿಂದ, ಮಗು ಯುಧಿಷ್ಠಿರ, ಇದು ನಿನ್ನ ಅಂತಿಮ ಪರೀಕ್ಷೆ. ಸ್ವರ್ಗದ ಸುಖಕ್ಕಿಂತಲೂ ನಿನಗೆ ಧರ್ಮ ಮತ್ತು ಜೀವಪರ ಕಾಳಜಿಯೇ ಮುಖ್ಯವಾಯಿತು. ನಿನ್ನನ್ನು ಆಶ್ರಯಿಸಿದ ಪ್ರಾಣಿಗಾಗಿಯೂ ನೀನು ಸ್ವರ್ಗವನ್ನೇ ತ್ಯಜಿಸಲು ಸಿದ್ಧನಾದೆ. ಮಾನವ ಕುಲದಲ್ಲಿ ಶರೀರದೊಂದಿಗೆ ಸ್ವರ್ಗಕ್ಕೆ ಹೋಗಲು ಅರ್ಹನಾದ ಏಕೈಕ ವ್ಯಕ್ತಿ ನೀನು ಎಂದು ಆಶೀರ್ವದಿಸಿದನು. ಜೀವನದ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಧರ್ಮವನ್ನು ಬಿಡದವನೇ ನಿಜವಾದ ಸಾಧಕ. ಯುಧಿಷ್ಠಿರನ ಈ ಕತೆ ನಮಗೆ ಕಲಿಸುವುದು ಇದನ್ನೇ. ಅಧಿಕಾರ, ಅಂತಸ್ತು, ಸೌಂದರ್ಯ ಎಲ್ಲವೂ ಅಳಿಯಬಹುದು. ಆದರೆ ನಾವು ಪಾಲಿಸಿದ ಧರ್ಮ ನಮ್ಮನ್ನು ಕಡೆಯವರೆಗೂ ಕಾಯುತ್ತದೆ. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಕತೆಗಳಿಗಾಗಿ ನಮ್ಮ ಚಾನಲ್ ಅಮ್ಮನ ಧ್ವನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.